ಒಂದು ಊರಲ್ಲಿ ಒಬ್ಬ ಸಜ್ಜನನಾದಂತಹ ಕೃಷಿಕನಿದ್ದ. ಅವನು ದಿನಾಲೂ ತೋಟಗಳಲ್ಲಿ ಕೆಲಸ ಮಾಡುತ್ತಾ ಕಷ್ಟಪಟ್ಟು ದುಡಿಯತಕ್ಕಂಥವನು. ಇದುವರೆಗೂ ಅವನ ಹೊಲಗಳಲ್ಲಿ ಗಿಡಗಳು ಬೆಳೆದಿವೆ, ಆದರೆ ಫಲ ಇನ್ನೂ ಬರ್ತಾ ಉಂಟು. ಒಂದು ದಿನ ಅವನು ನೋಡ್ತಾ ಇದ್ದ ಹಾಗೆ ಅವನೇ ಸ್ವತಃ ಕಷ್ಟಪಟ್ಟು ಬೆಳೆದಂತಹ ಒಂದು ತೆಂಗಿನ ಗಿಡದಲ್ಲಿ ಫಲ ಬಂದಿದೆ. ಎಳನೀರನ್ನು ನೋಡಿದ. ಓಹೋ, ಇದು ತುಂಬ ಚೆನ್ನಾಗಿ ಎಳೆನೀರಾಗಿದೆ, ಕೊಯ್ಯುವಂಥ ಸಂದರ್ಭ. ಆದರೆ ಪ್ರಥಮವಾಗಿ ಕೊಡತಕ್ಕಂತಹ ಈ ಎಳನೀರನ್ನು ನಾನು ಒಬ್ಬ ಒಳ್ಳೆಯ ಜನರಿಗೆ, ದಾನ ಧರ್ಮಗಳನ್ನು ಮಾಡತಕ್ಕಂಥವರಿಗೆ ಕೊಡಬೇಕು ಎಂದು ತೀರ್ಮಾನ ಮಾಡ್ತಾನೆ ಮತ್ತು ಆಲೋಚಿಸ್ತಾನೆ, ಯಾರಿಗೆ ಕೊಡೋಣ. ಆಚೆ ಮನೆಯಲ್ಲಿ ಯಾರೋ ಇದ್ದಾರ ನೋಡಿದ. ದೂರದ ಪೇಟೆಯಲ್ಲಿ ಯಾರಿರ್ಬೋದು ಎಂಬುದಾಗಿ ಆಲೋಚಿಸಿದ. ಕೊನೆಯಲ್ಲಿ ಅವನಿಗೆ ನಿರ್ಣಯಕ್ಕೆ ಬಂದದ್ದು, ತಮ್ಮ ದೇಶದ ರಾಜ ಅನೇಕ ದಾನ ಧರ್ಮಗಳನ್ನು ಮಾಡ್ತಾನೆ, ಬಡವರ ರಕ್ಷಣೆಯನ್ನು ಮಾಡ್ತಾನೆ. ಅಂಥವನಿಗೆ ಈ ಫಲವನ್ನು ನಾನು ಪ್ರಥಮವಾಗಿ ಕೊಡಬೇಕು ಎಂದು ಅವನು ತೀರ್ಮಾನ ಮಾಡ್ತಾನೆ ಮತ್ತು 2 ಫಲಗಳನ್ನು ತೆಗೆದುಕೊಂಡು ರಾಜನಿದ್ದಲ್ಲಿ ಹೋಗ್ತಾನೆ. ರಾಜಭಟರು ತಡೀತಾರೆ, ಇಲ್ಲ, ರಾಜರನ್ನು ನೋಡಬೇಕು ತನಗೆ. ಆಯಿತು, ಹೋದ. ಏನು ಕೇಳಿದರು ರಾಜ, ಹಲವು ವರ್ಷಗಳಿಂದ ಕಷ್ಟಪಟ್ಟು ದುಡಿದು ನನ್ನ ತೋಟದಲ್ಲಿ ಬೆಳೆದಂತಹ ತೆಂಗಿನಕಾಯಿಯ ಎಳನೀರಿದು. ದಾನ ಧರ್ಮಗಳನ್ನು ಮಾಡತಕ್ಕಂಥವರು, ಜನಪರವಾದಂತಹ ವ್ಯಕ್ತಿಗಳಿಗೆ ನನಗೆ ಕೊಡಬೇಕು ಹೇಳತಕ್ಕಂಥ ಆಸೆ ಇತ್ತು. ಹಾಗಾಗಿ ಇದನ್ನು ನಿಮಗೆ ಕೊಡಬೇಕು ಅಂಥೇಳಿ ನಾನು ಇದನ್ನು ತೆಗೆದುಕೊಂಡು ಬಂದಿದ್ದೇನೆ ಎಂಬುದಾಗಿ ರಾಜನಿಗೆ ಹೇಳ್ತಾನೆ. ರಾಜನಿಗೆ ಅಯ್ಯೋ, ಇದನ್ನು ನನಗೆ ಕೊಡುವುದಕ್ಕಾಗಿ ಅಲ್ಲಿಂದ ಬಂದದ್ದೇ ಎಂಬುದಾಗಿ ಕೇಳ್ತಾನೆ. ನಂತರ ಮನಸ್ಸಿನಲ್ಲಿ ಅವನಿಗೆ, ಇಲ್ಲ, ಭಾವನಾತ್ಮಕವಾದಂಥ ಸಂಬಂಧಗಳು ಹಾಗೆ ಇರ್ತವೆ. ಅವನ ಒಂದು ಸಂತೋಷಕ್ಕೆ, ಅವನ ಭಾವನೆಗೆ ತಾನು ಹೊಡೆತ ತರಬಾರದು ಹೇಳತಕ್ಕಂಥ ದೃಷ್ಟಿಯಿಂದ ಆ ಎಳನೀರನ್ನು ತೆಗೆದುಕೊಂಡು ಒಳಗೆ ಇಡ್ತಾನೆ ಮತ್ತು ಅವನಿಗೆ ಬಹಳ ಖುಷಿಯಾಯಿತು. ನೀನು ಕೊಟ್ಟದ್ರಿಂದ ಅರ್ಥ ಮಾಡಿಕೊಂಡಿದ್ದೇನೆ ನಾನು ನಿನ್ನ ಭಾವನೆಗಳನ್ನು, ನಿನಗೆ ನಾನೇನು ಕೊಡಲಿ ಎಂಬುದಾಗಿ ಕೇಳ್ತಾನೆ. ಆಗ ಅವನು, ಇಲ್ಲ, ನಾನೀಗಾಗಲೇ ಕಷ್ಟಪಟ್ಟು ದುಡಿದಿದ್ದೇನೆ, ಇನ್ನೂ ಕೆಲವು ಸಮಯ ಹೋದರೆ ನಾನು ಕೂಡ ನನ್ನ ತೋಟದಲ್ಲಿ ಬೆಳೆಗಳನ್ನು ತೆಗೆದುಕೊಳ್ಳುತ್ತೇನೆ, ತುರ್ತ ಕಷ್ಟದಲ್ಲಿದ್ದೇನೆ ಎಂಬುದಾಗಿ ಹೇಳ್ತಾನೆ ಮತ್ತು ಹೊರಡಲು ಅನುವಾಗ್ತಾನೆ. ಆಗ ಅವನ ಒಳ್ಳೆಯ ಗುಣವನ್ನು ನೋಡಿ ರಾಜ ಅವನಿಗೆ ಕೈ ತುಂಬ ಬಂಗಾರವನ್ನು ಕೊಡ್ತಾನೆ ಮತ್ತು ಅಲ್ಲಿ ಇದ್ದಂಥ ಪಂಡಿತರೊಬ್ಬರು ಹೇಳ್ತಾರೆ, ಅವನು ಕಾಲಿಗೆ ಪಾದರಕ್ಷೆಯನ್ನೂ ಹಾಕಲಿಲ್ಲ ಎಂಬುದಾಗಿ ಹೇಳಿದ್ದರಿಂದ ಉತ್ತಮವಾದಂಥ ಪಾದರಕ್ಷೆಯನ್ನು ಹಾಕಿಸಿ ಅವನನ್ನು ಗೌರವದಿಂದ ಕಳಿಸಿಕೊಡ್ತಾರೆ. ಊರಿಗೆ ಬಂದಾಗ ನೆರೆಮನೆಯ ಶ್ರೀಮಂತ ಅವನು, 4 ಬೆರಳುಗಳಿಗೂ ಉಂಗುರವನ್ನು ಹಾಕಿಕೊಂಡು ಕೆಲಸಗಾರರಿಂದ ಕೆಲಸ ಮಾಡಿಸಿಕೊಂಡಂಥವನು ಇವನನ್ನು ನೋಡ್ತಾನೆ. ಅಯ್ಯೋ, ಇದೇನಪ್ಪ ಇಷ್ಟೆಲ್ಲ ಬಂಗಾರ ತಂದು, ನಿನ್ನೆ ನೋಡಿದ್ರೆ ಕಾಲಿಗೆ ಪಾದರಕ್ಷೆ ಇಲ್ಲದೆ ಓಡಾಡ್ತಾ ಇದ್ದಂಥವನು ಹಾಸ್ಯ ಮಾಡ್ತಾನೆ ಅವನಿಗೆ. ಆಗ ಅವನು ಹೇಳ್ತಾನೆ, ಇಲ್ಲಪ್ಪ, ತನ್ನ ಕತೆ ಹೀಗಾಯಿತು. ಏನೋ ಪ್ರೀತಿಯಿಂದ ನನ್ನ ಎಳನೀರನ್ನು ತೆಗೆದುಕೊಂಡು ರಾಜನಿಗೆ ಕೊಡಬೇಕು ಅಂತ ಹೇಳಿ ಹೋದರೆ ರಾಜರು ದೊಡ್ಡ ಮನಸ್ಸು ಮಾಡಿ ಇಷ್ಟು ಮಾಡಿದ್ದಾರೆ ಎಂಬುದು ಇದ್ದದ್ದನ್ನು ಹೇಳಿಬಿಡ್ತಾನೆ. ಪ್ರಾಮಾಣಿಕ ಮನುಷ್ಯ ಅವನು. ಆಗ ಇವನಿಗೆ ಇನ್ನೊಬ್ಬ ವ್ಯಕ್ತಿಗೆ ಮತ್ಸರ ಉಂಟಾಗ್ತದೆ. ಓಹೋ, ಇವನೇ ಇಷ್ಟು ಮಾಡಿದ ಮೇಲೆ
ತಾನೂ ಬುದ್ಧಿವಂತಿಕೆಯನ್ನು ಮಾಡಬೇಕು ಎಂಬುದಾಗಿ ಮಾರನೇ ದಿನ ತಮ್ಮ ಮನೆಯ ಒಂದು 2-3 ತೆಂಗಿನ ಮರದ ಎಳನೀರನ್ನು ಕೊಯ್ಯಿಸಿ ಗಾಡಿಯಲ್ಲಿ ಹಾಕಿಕೊಂಡು ರಾಜರಿದ್ದಲ್ಲಿ ಹೋಗ್ತಾನೆ. ರಾಜಭಟ್ರು ಕೇಳ್ತಾರೆ, ಏನು ವ್ಯಾಪಾರಕ್ಕೆ ಬಂದಿಯೇನೋ? ಇಲ್ಲ, ರಾಜರನ್ನು ನೋಡಬೇಕು. ರಾಜರನ್ನು ನೋಡ್ತಾನೆ. ಏನು? ಇಲ್ಲ, ನಿಮಗೆ ದಾನ ಧರ್ಮಾದಿಗಳನ್ನು ಮಾಡತಕ್ಕಂಥವ್ರು ನೀವು, ಇಲ್ಲಿ ಕೊಡಬೇಕು ಅಂತೇಳಿ ಬಂದಿದ್ದೇನೆ. ಆಗ ರಾಜರಿಗೆ ಗೊತ್ತಾಗ್ತದೆ ಮನಸ್ಸಿನಲ್ಲಿ ಇವನು ಇದಕ್ಕೆ ಬಂದಿದ್ದಾನೆ. ಆಗ ಓಹೋ ಹೌದಾ, ಅವನ ಬೆರಳುಗಳನ್ನು ನೋಡಿದಾಗ ರಾಜರು ಅಗರ್ಭ ಶ್ರೀಮಂತ ಎಂಬುದು ಗೊತ್ತಾಗ್ತದೆ. ಆಗ ನಿನಗೇನು ಕೊಡಲಿ ಎಂಬುದಾಗಿ ಕೇಳಿದಾಗ ಅವನು ಹೇಳ್ತಾನೆ, ಬೇಡ, ನಿಮ್ಮ ಪ್ರೀತಿ ಇದ್ದರೆ ಸಾಕು ತನಗೆ ಎಂಬುದಾಗಿ ಹೇಳ್ತಾನೆ. ಏನೋ ಕೊಡ್ತಾರೆ ಎಂಬ ಆಸೆ ಅವನಲ್ಲಿ ಇರ್ತದೆ. ಆಗ ರಾಜರು ಒಳಗೆ ಹೋಗ್ತಾರೆ. ಯಾವ ಬಡ ರೈತನು ಬಂದು ತನಗೆ ಅತ್ಯಂತ ಪ್ರೀತಿಯಿಂದ ಎಳನೀರನ್ನು ಕೊಟ್ಟಿದ್ದರು, ಅದೇ ಎಳನೀರನ್ನು ತಂದು ಅವನ ಕೈಯಲ್ಲಿ ಕೊಟ್ಟು, ನೋಡು, ಇದು ಬಹಳ ಅಮೂಲ್ಯವಾದಂಥದ್ದು, ಕಷ್ಟಪಟ್ಟು ಬೆಳೆಸಿ ಕೊಯ್ದು ತಂದು ನನಗೆ ಕೊಟ್ಟಂಥದ್ದು, ನಿನ್ನ ಪ್ರೀತಿಯಿಂದ ನೀವು ಕೊಟ್ಟದ್ದಕ್ಕಾಗಿ ಇದನ್ನು ನಿನಗೆ ಕೊಡ್ತಾ ಇದ್ದೇನೆ ಎಂಬುದಾಗಿ ಅವರು ಪ್ರೀತಿಯಿಂದ ಆ ವ್ಯಕ್ತಿಗೆ ಕೊಡ್ತಾರೆ. ಅವನ ಮುಖ ಬೆಚ್ಚಗಾಗ್ತದೆ. ಹಾಗೆ ಅದನ್ನು ರಾಜರೆದುರಿಗೆ ಹೇಳಲಿಕ್ಕಾಗೋದಿಲ್ಲ, ತೆಗೆದುಕೊಂಡು ಮನೆಗೆ ಬರ್ತಾನೆ. ಬಂದು, ನೋಡು, ನಾನು ಮಾಡಿದಂಥ ಹೊಲಸು ವಿಚಾರದಿಂದ ನನ್ನ ಕತೆ ಹೀಗಾಯಿತು. ನೀನು ಒಳ್ಳೆಯ ವಿಚಾರದಲ್ಲಿ ಹೋಗಿದ್ದರಿಂದ ನಿನಗೆ ಪ್ರತಿಫಲ ಒಳ್ಳೆಯದಾಯಿತು ಎಂಬುದಾಗಿ ಒಪ್ಪಿಕೊಂಡು ಅಲ್ಲಿ ಮೊದಲು ಬಂದಂತಹ ಕೃಷಿಕನಲ್ಲಿ ಮಾತಾಡ್ತಾನೆ. ಮುಂದೆ ಅದನ್ನು ಅವನು ಕಲಿತುಕೊಂಡು ಇಬ್ಬರೂ ಕೃಷಿಕರು ಒಳ್ಳೆಯ ರೀತಿಯಿಂದ ಪ್ರೀತಿಸ್ತಾರೆ. ತೋಟವನ್ನು ಮಾಡ್ತಾ, ತೆಂಗಿನ ಬೆಳೆಯನ್ನು ಬೆಳೀತಾ, ದಾನ ಧರ್ಮಾದಿಗಳನ್ನು ಮಾಡ್ತಾ ಅವರು ಜೀವನವನ್ನು ಮುಂದೆ ಕಳೀತಾರೆ. ನಾವು ಯಾರ ಅಭಿವೃದ್ಧಿಗೂ ಹೊಟ್ಟೆ ಕಿಚ್ಚು ಪಡಬಾರದು. ನಾವು ಬೇಕಾದಷ್ಟು ಬೆಳ್ಕೊಳ್ಬೋದು, ಸಂಪಾದಿಸಬಹುದು, ಆದರೆ ಅದು ಒಳ್ಳೆಯ ಮಾರ್ಗದಲ್ಲಿರಬೇಕು. ಇನ್ನೊಬ್ಬರಿಗೆ ಕೇಡು ಬಯಸುವುದಾಗಲಿ ಅಥವಾ ಮತ್ಸರ ಪಡುವುದಾಗಲಿ ಸರಿಯಲ್ಲ ಎಂಬಂತಹ ನೀತಿಯನ್ನು ಈ ಕಥೆ ಹೇಳುತ್ತದೆ. ವಿ ಎನ್ ಭಾಗವತ್, ಬರಬಳ್ಳಿ.